ಬಸವನ ಬಾಗೇವಾಡಿಯಲ್ಲಿ ಬಸವದಳ ಮತ್ತು ವೀರಶೈವ ಮಹಾಸಭೆ ಎಲ್ಲ ಬಸವ ಪರ ಸಂಘಟನೆಗಳು ಎಲ್ಲರೂ ಕೈಗೂಡಿಸಿ ಬಹಳ ಅದ್ಭುತವಾಗಿ ಮಾಡಿದಿವಿ. ಅದರ ಮುಕ್ತಾಯನೂ ಕೂಡ ಬೆಂಗಳೂರಿನಲ್ಲಿ ಅದ್ಭುತವಾಗಿ ನಡೀತು. ಅದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದೇ ರೀತಿ ಈ ಉತ್ಸವನೂ ಕೂಡ ಬಸವ ಜಯಂತಿ ಉತ್ಸವನೂ ಕೂಡ ಎಲ್ಲರೂ ಬಸವಣ್ಣವರು ಎಲ್ಲರನ್ನೂ ಎತ್ತುಕೊಂಡಂಥವ್ರು, ಬಿದ್ದವರನ್ನು ಮೇಲೆತ್ತಿದವರು, ಇಡೀ ಸಮಾನತೆಯನ್ನು ಸಾಧಿಸಿದವರು, ಸಮಾನತೆಯನ್ನು ತಂದವರು, ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥವರು, ಅವರು ಎಲ್ಲರಿಗೂ ಕೂಡ ಅವರು ಯಾರು ಬಹಳ ಅನುಕರಣೀಯವಾದಂತಹ ಆದರಣೀಯವಾದಂತಹ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂಥವರು. ಅದಕ್ಕಾಗಿ ತಮ್ಮದು ಮಾಧ್ಯಮದ ಮಿತ್ರರು ಏನದಿರಲ್ಲ, ಸುದ್ದಿ ಮಾಧ್ಯಮಗಳೇ ಇರಲಿ ಮತ್ತು ದೃಶ್ಯ ಮಾಧ್ಯಮಗಳೇ ಇರಲಿ, ಬಹಳ ಚೆನ್ನಾಗಿ 17-18ನೇ ತಾರೀಕಿಗೆ ಚೆನ್ನಾಗಿ ತಾವು ಇದು ಮಾಡಿದರೆ ಇದರ ಸಕ್ಸಸ್ಸು ಎಲ್ಲರಿಗಿಂತಲೂ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಅದಕ್ಕೆ ತಾವೆಲ್ಲರೂ ದಯಮಾಡಿ ಒಳ್ಳೆ ಪ್ರಚಾರವನ್ನು ಕೊಡಬೇಕು, ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಕೂಡ ಕೊಡಬೇಕು ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮಲ್ಲಕಂಬ ಯೋಗವನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಾಯಕಯೋಗಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಿಂದ ಎಲ್ಲ ಏನು ವಚನ ಕಟ್ಟುಗಳನ್ನು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀವಿ, 500 ಗಂಟುಗಳನ್ನು. ಅದೇ ರೀತಿ ಸೊಡರೆನ್ನೆತ್ತಿ ಇರಿದರೆ ಕೊಡನೆತ್ತಿ ಒಯ್ಯವರೆ, ಕೊಡಬೇಡ ದಾನವನ್ನು ಇಲ್ಲವೆನಬೇಡ ಎನ್ನುವಂತೆ ಎಲ್ಲ ಹಿರಿಯರು, ಸಮಾಜದ ಎಲ್ಲಾ ಜನರು ಕೈಗೂಡಿಸಿ ತನು ಮನ ಧನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ, ಯಾಕಂದ್ರೆ ಇದು ಬಸವ ಜನ್ಮಭೂಮಿ, ನಾವೆಲ್ಲರೂ ಬಸವಾಭಿಮಾನಿಗಳಾಗಿ ಬಸವಣ್ಣನವರ ಕೀರ್ತಿಯನ್ನ ವಿಶ್ವಮಟ್ಟದಲ್ಲಿ, ವಿಶ್ವಗುರು ಬಸವಣ್ಣನ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಹರಡಬೇಕು ಅಂತ ಹೇಳಿ ಮಾಧ್ಯಮದ ಮಿತ್ರರಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ.